ಆ ಕಾರಣದಿಂದಲೇ ಹೇಳ್ತಾರೆ ಧರ್ಮವ್ಯಾದ ಆನೃಶಂಸ್ಯಂ ಪರೋ ಧರ್ಮ. ಕ್ರೌರ್ಯ ಇಲ್ಲದೇ ಇರುವಂಥದ್ದು, ಅದೇ ಹಿಂಸೆ ಇಲ್ಲದೇ ಇರುವುದು ಅಹಿಂಸೆ, ಅದು ದೊಡ್ಡ ಧರ್ಮ. ನಂತರ ಜೀವನದಲ್ಲಿ ಅತ್ಯಂತ ದೊಡ್ಡ ಬಲ ಯಾವುದು ಹೇಳ್ತಾರೆ? ಕ್ಷಮಾಚ ಪರಮಂ ಬಲಂ. ಕ್ಷಮೆಯೇ ದೊಡ್ಡ ಬಲ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿ ಬಲಿಷ್ಠನಾಗಿದ್ದಾನೆ ಅಂತ ಹೇಳುವುದು ಹೇಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಕ್ಷಮಾಗುಣದಿಂದ ಅಂತ. ನಮಗೆ ಬಹಳ ವಿಚಿತ್ರ ಕಾಣ್ಬೋದು, ಆಶ್ಚರ್ಯ ಕಾಣ್ಬೋದು. ಯಾಕಂದರೆ ಲೋಕದಲ್ಲಿ ಇದಕ್ಕೆ ತದ್ವಿರುದ್ಧವಾಗಿ ತಿಳ್ಕೊಳ್ತೇವೆ. ಯಾರು ಕ್ಷಮಾಗುಣವುಳ್ಳವರು ಅವರನ್ನು ದುರ್ಬಲರು ಅಂತ ತಿಳ್ಕೊಳ್ತೇವೆ. ಅಂದರೆ ಸಾಮಾನ್ಯವಾಗಿ ಅವರು ಕ್ಷಮಿಸ್ತಾರಾ, ಇರಲಿ ಬಿಡಿ ಅಂತ ಅವರು ಏನು ತಪ್ಪು ಮಾಡಿದರೂ ಕೂಡ ಕ್ಷಮಿಸ್ತಾರೆ ಅಂತ ಹೇಳಿದ್ರೆ ಅವರು ದೌರ್ಬಲ್ಯ. ಯಾಕಂದರೆ ಏನು ಮಾಡಲಿಕ್ಕಾಗತ್ತೆ, ಅವರಿಗೆ ಏನು ಮಾಡಲಿಕ್ಕಾಗಲ್ಲ, ಅದಕ್ಕವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ಅಂತ ಈ ರೀತಿ ಕಾಣಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲ, ಯಾಕಂತೇಳಿದರೆ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ, ತಪ್ಪು ಮಾಡಿದ್ದನ್ನು ನಾನು ಕ್ಷಮಿಸಬೇಕು ಅಂತ ಹೇಳಿದರೆ ದೊಡ್ಡ ಗುಣ. ಯಾಕಂತೇಳಿದರೆ ಆತ್ಮಬಲ ಬೇಕು, ಇಲ್ಲದಿದ್ರೆ ಆಗೋದಿಲ್ಲ. ಒಳಗೆ ಬಲ ಇರಬೇಕು. ಏನು ಬಲ? ಅದೇ ಸೆಲ್ಫ್ ಕಾನ್ಫಿಡೆನ್ಸ್. ಅದಿದ್ದರೆ ಮಾತ್ರ ಸಾಧ್ಯ, ಇಲ್ಲದಿದ್ರೆ ಸಾಧ್ಯ ಆಗೋದಿಲ್ಲ. ನಿಮಗೆ ಒಳ್ಳೆಯ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಕ್ಷಮಾಗುಣ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ರಾಮಚಂದ್ರನ ಹಾಗೆ. ರಾಮಚಂದ್ರ ದಕ್ಷಿಣ ಸಮುದ್ರ ತೀರವನ್ನು ಸೇರಿದ. ಎಲ್ಲ ವಾನರ ಸೇನು ಅಲ್ಲಿ ಸೇರಿದೆ. ಆ ಕಡೆಯಿಂದ ರಾವಣನಿಗೆ ಸುದ್ದಿ ಗೊತ್ತಾಯಿತು, ರಾಮಚಂದ್ರ ಕಪಿಸೈನ್ಯವನ್ನು ಕಟ್ಕೊಂಡು ಬಂದಿದ್ದಾನೆ ಅಂತ. ಅದಕ್ಕೋಸ್ಕರ ತಾನಿಬ್ಬರನ್ನು ಕಳಿಸ್ಕೊಡ್ತಾನೆ, ಶುಕ ಸಾರಣ ಅಂತ. ನೀವು ಹೋಗಿ ಅಲ್ಲಿ ಅಂತೆಂಥ ವಾನರರಿದ್ದಾರೆ, ಅವ್ರ ಬಲ ಏನು, ಇದನ್ನೆಲ್ಲ ಒಮ್ಮೆ ಸಮೀಕ್ಷೆಯನ್ನು ಮಾಡ್ಕೊಂಡು ಬನ್ನಿ ಅಂತ 2 ರಾಕ್ಷಸರನ್ನು ಇಬ್ಬರನ್ನು ಕಳಿಸ್ಕೊಡ್ತಾನೆ. ಇವರಿಬ್ಬರು ಬಂದು ಕಪಿಯ ವೇಷದಿಂದಲೇ ಈ ಕಪಿಗಳ ಮಧ್ಯದಲ್ಲಿ ಸೇರಿಕೊಂಡು ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಷ್ಟು ಕಪಿಗಳಿದ್ದಾರೆ, ಇಂತಿಂಥವರಿದ್ದಾರೆ ಅಂತ. ಉಳಿದ ಕಪಿಗಳಿಗೆ ಗೊತ್ತಾಗದೇ ಇದ್ದರೂ ವಿಭೀಷಣನಿಗೆ ಗೊತ್ತಾಯಿತು. ಯಾಕಂದರೆ ಅವನು ರಾಕ್ಷಸ. ಅದರಿಂದಾಗಿ ಇವರಿಬ್ಬರು ಕಪಿಗಳಲ್ಲ, ರಾಕ್ಷಸರು ಅಂತ ಗೊತ್ತಾಯಿತು. ಗೊತ್ತಾದ ಕೂಡಲೇ ಅವನು ಹೇಳಿದ, ಇವರಿಬ್ಬರು ರಾಕ್ಷಸರು, ಕಪಿಗಳಲ್ಲ ಅಂತ. ಕೂಡಲೇ ಉಳಿದ ಕಪಿಗಳು ಒಟ್ಟು ಸೇರಿ ಆಯ್ತು 2 ರಾಕ್ಷಸರಿಗೆ ಇಬ್ಬರಿಗೆ ಹೊಡಿಲಿಕ್ಕೆ ಶುರು ಮಾಡಿ ಆಯಿತು. ಚೆನ್ನಾಗಿ ಹೊಡೆದು ಹಣ್ಣುಗಾಯಿ ನೀರುಗಾಯಿ ಮಾಡ್ತಾ ಇದ್ದಾರೆ. ಕೂಡಲೇ ನೋಡಿ ಆ ಇಬ್ಬರು ರಾಕ್ಷಸರು ಕೂಡ ರಾಮಚಂದ್ರ ನೀನೇ ನಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳ್ಕೊಳ್ತಾರೆ. ಕೂಡಲೇ ರಾಮಚಂದ್ರ ಬಂದ, ವಿಷಯ ಎಲ್ಲ ಕೇಳಿದ, ಏನು ಯಾಕೋಸ್ಕರ ಬಂದಿದ್ದೀರಿ, ಏನು ಕತೆ ಅಂತ. ಅವರೆಲ್ಲ ವಿಷಯವನ್ನು ಹೇಳ್ತಾರೆ. ರಾಮಚಂದ್ರ ಈ ರೀತಿ ರಾವಣ ಕಳಿಸಿದ್ದಾನೆ ನಿನ್ನ ಸೈನ್ಯವನ್ನು ಎಲ್ಲ ನೋಡಿ ಬಲವನ್ನೆಲ್ಲ ತಿಳ್ಕೊಂಡು ಬರಲಿಕ್ಕೆ ಅಂತ. ನೋಡಿ, ನಿಜವಾಗಲೂ ರಾಮಚಂದ್ರನ ಕ್ಷಮಾಗುಣ ಎಂಥದ್ದು ಅಂತ ಹೇಳಿದರೆ ಬಿಡಿ ಅಂತ ಹೇಳ್ತಾನೆ. ಬಿಡಿ ಇವರನ್ನು, ಈ ಇಬ್ಬರು ರಾಕ್ಷಸರನ್ನು ಬಿಡಿ ಅಂತ. ಈ ರೀತಿ ಬಿಡಿ ಅಂತ ಹೇಳಬೇಕಾದ್ರೆ ರಾಮಚಂದ್ರನಲ್ಲಿ ಎಂಥ ಒಂದು ಆತ್ಮವಿಶ್ವಾಸ ಇರಬೇಕು, ಎಂಥ ಆತ್ಮಬಲ ಇರಬೇಕು ಅಂತ ಹೇಳಿದರೆ ಕೂಡಲೇ ಹೇಳ್ತಾನೆ ಇಬ್ಬರು ರಾಕ್ಷಸರಿಗೆ, ಇಡೀ ಕಪಿ ಸೈನ್ಯವನ್ನು ನೋಡಿದಿರ, ನನ್ನ ಸೈನ್ಯವನ್ನೆಲ್ಲ ಸಂಪೂರ್ಣ ನೋಡಿದರೆ ನೀವು ಅಂತ. ಯಾಕಂತ ಹೇಳಿದರೆ ಇನ್ನೂ ನೋಡ್ಲಿಕ್ಕೆ ಬಾಕಿ ಇದ್ದರೆ ವಿಭೀಷಣ ತೋರಿಸ್ಬಿಡು ಎಲ್ಲ ಸೈನ್ಯವನ್ನು ಅಂತ. ಆದರೆ ನೋಡಿ ಇದು ಯಾಕಂದರೆ ಏನು ಮಾಡಿ ಯಾರು ಅಂತ. ಇಡೀ ಕಪಿ ಸೈನ್ಯವನ್ನು ನೋಡಿಕೊಂಡು ಹೋಗಿಯೂ ಕೂಡ ಈ ಇಬ್ಬರು ರಾಕ್ಷಸರು ರಾವಣಿಗೆ ಹೇಳಿದರೆ ರಾವಣ ಏನು ಮಾಡ್ತಾನೆ, ಏನು ಮಾಡುವ ತಾಕತ್ತಿದೆ ನೋಡಿ. ಇದು ಆತ್ಮವಿಶ್ವಾಸ. ಆ ಕಾರಣದಿಂದಾಗಿ ಅವನನ್ನು ಬಿಟ್ಟು ಕಳಿಸಿಕೊಟ್ರು. ಇದು ಯಾವತ್ತೂ ಇರುವುದು. ಕ್ಷಮಾಗುಣದ ಹಿಂದೆ ಒಬ್ಬರು ತಪ್ಪು ಮಾಡಿದರೆ ಅದನ್ನು ಕ್ಷಮಿಸ್ತೇವೆ ಅಂತ ಹೇಳಿದ್ರೆ ಅದರಿಂದ ಆತ್ಮಬಲ ಇರ್ತದೆ. ಇಲ್ಲದಿದ್ದರೆ ಏನಾಗುತ್ತೆ, ದುಷ್ಟರ ಹಾಗೆ. ನೋಡಿ, ಯಾವತ್ತು ದುಷ್ಟರು ಹೇಗಿರ್ತಾರೆ ಅಂತ ಹೇಳಿದ್ರೆ, ಯಾರಾದರೂ ಒಬ್ಬ ತನಗೆ ವಿರುದ್ಧವಾಗಿ ಮಾಡಿದ ಅಂತ ಹೇಳಿದರೆ ಮುಗಿಸ್ಬಿಡ್ತಾರೆ, ಅವರು ಕೊಂದು ಹಾಕ್ತಾರೆ. ಕಾರಣ ಏನು ಅಂತ ಹೇಳಿದರೆ, ಇವನನ್ನು ನಾನು ಹಾಗೆ ಬಿಟ್ಟರೆ ನಾಳೆ ನನ್ನನ್ನು ಕೊಂದು ಹಾಕಿದರೆ. ಯಾಕಂದರೆ ಭಯ ಇದೆ ಒಳಗೆ, ಆತ್ಮವಿಶ್ವಾಸ ಕಡಿಮೆ ಇದೆ. ಅಂಥ ಸಂದರ್ಭದಲ್ಲಿ ಕ್ಷಮಾಗುಣ ಇರೋಲ್ಲ. ಆ ಕಾರಣದಿಂದಾಗಿ ಜೀವನದಲ್ಲಿ ಕ್ಷಮಿಸುವಂಥದ್ದು ಬಹಳ ದೊಡ್ಡ ಗುಣ ಅಲ್ಲ, ಬಹಳ ದೊಡ್ಡ ಶಕ್ತಿ ಅದು, ಕ್ಷಮಿಸುವಂಥದ್ದು. ಯಾಕಂದರೆ ಎಲ್ರಿಗೂ ಕ್ಷಮಿಸ್ಲಿಕ್ಕೆ ಬರೋಲ್ಲ. ಪಾಂಡವರು ಕೌರವರನ್ನು ಕ್ಷಮಿಸಿದರು. ಯಾಕಂತ ಹೇಳಿದ್ರೆ ಅವರಲ್ಲಿ ಅಂತಹ ಆತ್ಮಬಲ ಇತ್ತು. ಆದರೆ ಕೌರವರು ಪಾಂಡವರನ್ನು ಕ್ಷಮಿಸಲಿಲ್ಲ. ಕಾರಣ ಏನಂದರೆ ಅವರೆಲ್ಲ ಆತ್ಮಬಲ ಇಲ್ಲ. ಅದರಿಂದಾಗಿ ಕ್ಷಮೆ ಅನ್ನುವಂಥದ್ದು ದೊಡ್ಡ ಆತ್ಮಬಲ, ಅದು ಪರಮಂ ಬಲಂ ಅಂತ ಹೇಳ್ತಾ ಇದ್ದಾನೆ. ಅದು ಬೇಕು, ಒಬ್ಬ ವ್ಯಕ್ತಿ ಬೇಕು, ಎಲ್ರಿಗೂ ಇರೋಲ್ಲ ಅದು. ಯಾರಿಗೆ ಆತ್ಮಬಲ ಇದೆ ಅವರಿಗೆ ಮಾತ್ರ ಇರ್ತದೆ ಅಂತ.